ಮನೆಯಿಂದ ಹೊರ ಹೋಗಬೇಕಾದರೆ ಹೊಸ್ತಿಲಿನ ಮೇಲೆ ಈ ವಸ್ತು ಇಟ್ಟು ಹೋದರೆ ನೀವು ಸಾಕು ಎನ್ನುವ ತನಕ ಹಣ ಬರ್ತಾನೆ ಇರುತ್ತೆ. ದಿನವೂ ನಿಮ್ಮ ಮಾತಿನ ಮೇಲೆ ಎಲ್ಲರೂ ಆಕರ್ಷಿತರಾಗುತ್ತಾರೆ. ಧನಾಕರ್ಷಣೆ ಜೊತೆಗೆ ಹಣದ ಕಷ್ಟಗಳನ್ನೆಲ್ಲ ದೂರ ಮಾಡಿ ದೊಡ್ಡ ಅದೃಷ್ಟ ನೀಡುವ ಈ ವಿಶೇಷ ಉಪಾಯ ಯಾವುದೆಂದು ಈಗ ತಿಳಿಯೋಣ. ಯಾರಿಗೆ ಆದರೂ ಯಶಸ್ಸು, ಹಣ, ಗೌರವ, ಆಕರ್ಷಣೆ ಬೇಕೇ ಬೇಕು. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಮನೆಯಿಂದ ಹೊರಡುವಾಗಲೇ ಈ ದಿನ ಚೆನ್ನಾಗಿರಬೇಕು, ಮಾಡುವ ಕೆಲಸದಲ್ಲಿ ಜಯ ಸಾಧಿಸಬೇಕು, ಮನೆಗಾಗಿ ಮಾಡುವ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಿಂದ 4 ಕಾಸು ಸಂಪಾದಿಸಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಆದರೆ ಈ ಆಸೆಗೆ ತಕ್ಕಂತೆ ಯಶಸ್ಸು, ದುಡ್ಡಿನ ಆಕರ್ಷಣೆ, ದೇವರ ಕೃಪೆ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇಂದು ನಾವು ತಿಳಿಸುವ ಈ 4 ಉಪಾಯ ಮಾಡಿದರೆ ನಿತ್ಯವೂ ಜನಾಕರ್ಷಣೆ, ಧನಾಕರ್ಷಣೆಯಾಗುತ್ತದೆ. ಮೊದಲನೆಯದಾಗಿ, ಮನೆಯಿಂದ ಹೊರಗಡೆ ಹೋಗುವಾಗ ಚೂರು ಹಸುವಿನ ತುಪ್ಪ ಅಥವಾ ಚಿಕ್ಕ ಶುಂಠಿಯ ತುಂಡನ್ನು ಬಾಯಿಯಲ್ಲಿ ಹಾಕಿಕೊಂಡು ಹೊರಹೋಗಿ. ಇದರಿಂದ ನೀವು ಮಾಡುವ ಕೆಲಸಗಳಿಗೆ ಬಲ ಸಿಗುತ್ತದೆ. ನಿಮ್ಮಿಂದ ಆ ಕೆಲಸ ಯಶಸ್ವಿಯಾಗಿ ಮುಗಿದು ಅದರಿಂದ ಧನಲಾಭ ನೋಡುವಿರಿ. ಗುರುವಾರದ ದಿನ ಮನೆಯಿಂದ ಹೊರಗೆ ಹೋಗಬೇಕಾದರೆ 2 ರಿಂದ 3 ಕಾಳು ಕಪ್ಪು ಸಾಸಿವೆಯನ್ನು ಬಾಯಿಯಲ್ಲಿ ಹಾಕಿಕೊಂಡು ಹೊರಡಿ. ಇದರಿಂದಲೂ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ. ಶುಕ್ರವಾರ ಮನೆಯಿಂದ ಹೊರ ಹೋಗಬೇಕಾದರೆ 1 ಚಮಚ ಮೊಸರನ್ನು ಬಾಯಿಯಲ್ಲಿ ಹಾಕಿಕೊಂಡು ಹೋದರೆ ಮಹಾಲಕ್ಷ್ಮಿ ಅನುಗ್ರಹ ಸದಾ ನಿಮ್ಮ ಜೊತೆಗೆ ಇರುತ್ತದೆ. ಆ ದಿನವೆಲ್ಲ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದರಿಂದ ದುಡ್ಡಿನ ಲಾಭವನ್ನೇ ನೋಡುತ್ತೀರಿ. ಯಾರೊಂದಿಗಾದರೂ ಮುಖ್ಯವಾದ ವಿಚಾರಗಳಿಗೆ ಒಪ್ಪಂದ ಮಾಡಿಕೊಳ್ಳಲು, ಭೂಮಿ, ಸೈಟ್ ಖರೀದಿ, ಮಾರಾಟ ಮಾಡಲು, ಹಣದ ಕಮಿಷನ್ಗೆ ಕೆಲಸ ಮಾಡುತ್ತಿದ್ದರೆ ಹೊಸ ಕೆಲಸಕ್ಕೆ ಸೇರುವ ದಿನ, ವ್ಯಾಪಾರ ಸರಿಯಾಗಿ ಆಗುತ್ತಿಲ್ಲ ಎಂದಾಗ ಈ ಮೊಸರಿನ ಉಪಾಯ ಮಾಡಿ ಖಂಡಿತವಾಗಿ ಫಲ ಕೊಡುತ್ತದೆ. ಭಾನುವಾರ ಮನೆಯಿಂದ ಹೊರ ಹೋಗಬೇಕಾದರೆ 1 ವಿಳೆದೆಲೆಯನ್ನು ಜೇಬಿನಲ್ಲಿ ಇಟ್ಟುಕೊಂಡು ಹೊರಡಿ. ಇದರಿಂದ ನೀವು ಅಂದುಕೊಂಡ ಕೆಲಸದಲ್ಲಿ ಜಯ ಸಿಗುತ್ತದೆ. ಭಾನುವಾರ ಸೂರ್ಯ ದೇವರನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ದಿನವನ್ನು ಆರಂಭಿಸಬೇಕು. ಅತಿ ಬೇಗನೆ ಫಲ ನೀಡುವಂತಹ ಒಂದು ಉಪಾಯ ಇದೆ. ಜಾತಕ ದೋಷಗಳೆಲ್ಲ ದೂರವಾಗಿ ದೊಡ್ಡ ಮಟ್ಟದಲ್ಲಿ ಅದೃಷ್ಟ ಸಿಗಬೇಕೆಂದರೆ ಮನೆಯಿಂದ ಹೊರಗಡೆ ಹೋಗುವಾಗ ಚಿಕ್ಕದಾದ ಬೆಲ್ಲದ ಚೂರನ್ನು ಬಾಯಿಯಲ್ಲಿ ಹಾಕಿಕೊಂಡು ಹೋಗಬೇಕು. ಇದರಿಂದ ಸೂರ್ಯ ದೇವರ ಬಲ ಹೆಚ್ಚುತ್ತದೆ. ಸೂರ್ಯನು ನವಗ್ರಹಗಳ ರಾಜ. ಈತನ ಅಪಾರ ಅನುಗ್ರಹ ನಿಮ್ಮ ಮೇಲಿದ್ದರೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಸೂರ್ಯನ ಕೃಪೆಯಿಂದ ಜಾತಕ ದೋಷ, ನವಗ್ರಹ ದೋಷಗಳು ಕಡಿಮೆಯಾಗಿ ಧನಲಾಭದ ಯಶಸ್ಸು ನಿಮಗೆ ಸಿಗುತ್ತದೆ. ಹೊಸ್ತಿಲಿನ ಒಳಗಡೆ ನಿಂತು ಮನೆ ಹೊರ ಭಾಗಕ್ಕೆ 4 ಕಾಳು ಮೆಣಸನ್ನು ಚೆಲ್ಲಬೇಕು. ನಂತರ ನಿಮ್ಮ ಬಲಗಾಲಿನಿಂದ ನೀವು ಬಾಗಿಲಿನ ಮುಂದೆ ಚೆಲ್ಲಿದ ಮೆಣಸು ಕಾಳುಗಳನ್ನು ತುಳಿದು ನಿಮ್ಮ ಕೆಲಸಗಳಿಗೆ ತೆರಳಬೇಕು. ಮನೆಯ ಯಾರಾದರೂ ಸದಸ್ಯರು ನೀವು ಹೊರಗಡೆ ಹೋದ 1 ತಾಸಾದ ಮೇಲೆ ಆ ಕಾಳು ಮೆಣಸನ್ನು ಕಸಕ್ಕೆ ಎಸೆಯಬೇಕು. ಅಕಸ್ಮಾತ್ ಮನೆಯಲ್ಲಿ ಯಾರೂ ಇಲ್ಲ, ನೀವೊಬ್ಬರೇ ಇದ್ದೀರಾ ಎಂದರೆ ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಸಂಜೆ ಕಸಕ್ಕೆ ಹಾಕಬಹುದು. ಈ ಉಪಾಯದ ಮೇಲೆ ನಂಬಿಕೆ ಇಟ್ಟು ಕೇವಲ 6 ದಿನ ಮಾಡಿ ನೋಡಿ. ನಿಮಗಿರುವ ಎಲ್ಲ ನೆಗೆಟಿವ್ ಎನರ್ಜಿ ದೂರವಾಗಿ ಅದೃಷ್ಟದ ಜೊತೆ ಹಣವು ನಿಮ್ಮನ್ನು ಹುಡುಕಿ ಬರುತ್ತದೆ. ಇನ್ನು ಅತ್ಯಂತ ಶಕ್ತಿಯುತವಾದ ಅಕ್ಕಿಯ ಪರಿಹಾರವಿದೆ. ಮನೆ ಯಜಮಾನ ಅಥವಾ ಯಜಮಾನಿ ಮನೆಯಿಂದ ಹೊರ ಹೋಗುವ ಮುನ್ನ 1 ಚೊಂಬು ನೀರಿನಿಂದ ಮನೆ ಹೊಸ್ತಿಲು ತೊಳೆಯಬೇಕು. ಹೊಸ್ತಿಲು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪ. ಮನೆಗೆ ಮಹಾಲಕ್ಷ್ಮಿಯು ಹೊಸ್ತಿಲು ಚೆನ್ನಾಗಿದ್ದರೆ ಮಾತ್ರ ಪ್ರವೇಶ ಮಾಡುತ್ತಾಳೆ. ಅಂತಹ ಹೊಸ್ತಿಲಿಗೆ ನೀರಿನಿಂದ ತೊಳೆದು ಹೊಸ್ತಿಲಿನ 2 ಕಡೆ ಸ್ವಲ್ಪ ಅಕ್ಕಿ ಕಾಳುಗಳನ್ನು ಇಡಬೇಕು. ನಂತರ ನಿಮ್ಮ ಮುಖ್ಯ ಕೆಲಸದ ಮೇಲೆ ಹೊರ ಹೋಗಬೇಕು. ಸಂಜೆ ದೀಪ ಹಚ್ಚುವ ಮುನ್ನ ಆ ಅಕ್ಕಿ ಕಾಳುಗಳನ್ನು ತೆಗೆದು 1 ಡಬ್ಬಿಯಲ್ಲಿ ಶೇಖರಿಸುತ್ತಾ ಬರಬೇಕು. ವಾರಕ್ಕೆ 1 ಸಲ ಆ ಅಕ್ಕಿಯನ್ನು ದೊಡ್ಡ ಮರಗಳ ಬುಡಕ್ಕೆ ಸಕ್ಕರೆ ಬೆರೆಸಿ ಹಾಕಬೇಕು. ಅಕ್ಕಿಯಿಂದಲೇ ಅಕ್ಷತೆ ತಯಾರಾಗುತ್ತದೆ. ಅಕ್ಕಿಯು ನಮ್ಮ ಹಿಂದೂ ಪೂಜೆ, ಹೋಮ, ಹವನಗಳಲ್ಲಿ ಅತಿ ಮುಖ್ಯವಾದದ್ದು. ಅಂತಹ ಪಾಸಿಟಿವ್ ಶಕ್ತಿ ನೀಡುವ ಅಕ್ಕಿ ಕಾಳುಗಳನ್ನು ಹೊಸ್ತಿಲಿನ ಮೇಲಿಟ್ಟು ಕೆಲಸಕ್ಕೆ ಹೋದರೆ ಆ ದಿನವೆಲ್ಲ ನೆಮ್ಮದಿ, ನಿಮ್ಮ ಮಾತಿಗೆ ಮನ್ನಣೆ, ಮಹಾಲಕ್ಷ್ಮಿ ದೇವಿ ಕೃಪೆ, ಜನಾಕರ್ಷಣೆ, ಧನಲಾಭವಾಗುತ್ತದೆ. ಹಾಗೆಯೇ ಸೋಮವಾರ ಮನೆಯಿಂದ ಹೊರ ಹೋಗುವಾಗ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ನೋಡಿ ಆ ನಂತರ ಕೆಲಸಕ್ಕೆ ಹೊರಡಿ. ಇದರಿಂದ ಆ ದಿನ ಪೂರ್ತಿ ಯಶಸ್ಸು ನಿಮ್ಮ ಜೊತೆ ಇರುತ್ತದೆ. ಇನ್ನೇನು ಮನೆಯಿಂದ ಹೊರಗಡೆ ಹೋಗುತ್ತೇವೆ ಎಂದಾಗ ಕನ್ನಡಿ ನೋಡುವುದನ್ನು ಮರೆಯಬೇಡಿ. ಮಂಗಳವಾರ ಮನೆಯಿಂದ ಹೊರ ಹೋಗುವಾಗ ಯಾವುದಾದರೂ ಸಿಹಿ ಪದಾರ್ಥವನ್ನು ಸ್ವಲ್ಪ ಬಾಯಿಗೆ ಹಾಕಿಕೊಂಡು ನಂತರ ಮನೆ ಹೊರಗಡೆ ಕಾಲಿಡಬೇಕು. ಬುಧವಾರ ಮನೆಯಿಂದ ಹೊರ ಹೋಗುವಾಗ 1-2 ಪುದೀನ ಎಲೆಗಳನ್ನು ಬಾಯಿಗೆ ಹಾಕಿಕೊಂಡು ಹೋಗಬೇಕು. ಮನೆಯಿಂದ ಹೊರ ಹೋಗುವಾಗ ತುಂಬಿದ ಬಿಂದಿಗೆ, ಮುತ್ತೈದೆ ಸ್ತ್ರೀಯರು, ಶಂಖದ ಶಬ್ದ, ಬಿಳಿ ಬಣ್ಣದ ಪಕ್ಷಿಗಳು, ಗೋಮಾತೆ, ಶ್ವಾನದ ಬಾಯಿಯಲ್ಲಿ ರೊಟ್ಟಿ, ಯಾರ ಕೈಲಾದರೂ ದುಡ್ಡು ನೋಡುವುದನ್ನು ಅತ್ಯಂತ ಶುಭ ಸೂಚಕಗಳು ಎಂದು ಶಾಸ್ತ್ರ ಹೇಳುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಅಕ್ಕರೆಯಿಂದ 1 ಲೈಕ್ ಕೊಟ್ಟು ಬೆಂಬಲಿಸಿ. ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.